ನಮಸ್ಕಾರ ಸ್ನೇಹಿತರ. ಮಹಿಳೆಯರಿಗೆ ಹೊಸ ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು. ಆಲ್ರೆಡಿ ನಿಮಗಂತರೂ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಕನ್ಫರ್ಮ್ ಆಗಿದೆ ಮತ್ತು ನಮ್ಮ ಚಾನಲ್ ಅಲ್ಲಿ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದೀವಿ ಈಗಾಗಲೇ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ತಕ್ಷಣ ಮಾಹಿತಿಯನ್ನ ನಿಮ್ ಮುಂದೆ ಇಟ್ಟಿದೀವಿ. ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡೇಟ್ ಫಿಕ್ಸ್ ಮಾಡಿದಾರ ಅಥವಾ ಇಲ್ಲವಾ? ಯಾವಾಗ ಅಪ್ಲಿಕೇಶನ್ ನಾವು ಹಾಕ್ಬೇಕು? ಈಗಾಗಲೇ ಹಾಕ್ತಿಲ್ಲ ಅಪ್ಲಿಕೇಶನ್ ಒಂದು ಪಡ್ಕೊಳ್ತಾ ಇದಾರ. ಹಾಗಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಹೋಗಿ ನಾವು ಅಪ್ಲೈ ಮಾಡಬೇಕು, ಮೊದಲಿನ ಡಾಕ್ಯುಮೆಂಟ್ಸ್ ಗಿಂತ ಇನ್ನೂ ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ, ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ಮೊದಲನೇ ಹಂತದಲ್ಲಿ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. 30ನೇ ಕಂತಿಗೆ ಆಲ್ರೆಡಿ ಒಂದು ಸ್ಟಾಪ್ ಆಗಿರ್ತಕ್ಕಂಥದ್ದು ಮಾರ್ಚ್ ತಿಂಗಳವರೆಗೂ ಕೂಡ. ಈಗ 31ನೇ ಕಂತು ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ? ಸುಮಾರು 12 ಜಿಲ್ಲೆಗಳು ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಜಿಲ್ಲೆಗಳು. ಸೊ ಅದರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯರಿಗೆ ಬಹಳ ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು. ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕಾರಣಗಳೇನು ಅಂತ ನಾನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ಬಿಡ್ತೀನಿ ನಿಮಗೆ. ಸೊ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಆಗ್ತಾ ಇರ್ಲಿಲ್ಲ. ಇದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಒಂದ್ ಸ್ವಲ್ಪ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದ್ರು. ಆ ವೆರಿಫಿಕೇಶನ್ ಅಲ್ಲಿ ಹೇಗೆ ಚೆಕ್ ಮಾಡ್ತಾ ಹೋಗ್ತಾರೋ ಹಾಗೆ ಮೃತಪಟ್ಟವರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗುತ್ತೆ. 50,000 ತನಕ ಹೋಯ್ತು, 70,000 ತನಕ ಹೋಯ್ತು. ಹಾಗೆ ಸುಮಾರು 17 ಜಿಲ್ಲೆಗಳಲ್ಲಿನೇ 1,10,000 ತನಕ ಮಹಿಳೆಯರು ಮೃತಪಟ್ಟು ಬಿಟ್ಟಿದ್ದಾರೆ 3 ವರ್ಷದಲ್ಲಿ. ಆದ್ರೆ ಆ ಮಹಿಳೆಯರಿಗೆ ಇನ್ನೂ ಕೂಡ ದುಡ್ಡು ಹೋಗ್ತಾ ಇದೆ. 100 ಕೋಟಿಗಿಂತ ಹೆಚ್ಚಿನ ದುಡ್ಡು ಖರ್ಚು ವೆಚ್ಚ ಮೃತಪಟ್ಟವರ ಅಕೌಂಟ್ ಗಳಿಗೆ ಹೋಗಿದೆ ಅಂತೆ. ಎಲಿಜಿಬಲ್ ಇದ್ದಂತವರಿಗೆ ಅಥವಾ ನಾವು ದುಡ್ಡು ಕೊಡ್ಲೇಬೇಕಪ್ಪ, ಅವ್ರು ಅರ್ಹತೆ ಹೊಂದಿದ್ದಾರೆ, ಇಂಥವರಿಗೆ ಹೋದ್ರೆ ಬೆಟರ್. ಅರ್ಹತೆನೇ ಇಲ್ಲ, ಮೃತಪಟ್ಟಿದ್ದಾರೆ, ಅವರ ಕುಟುಂಬಸ್ಥರು ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ, ಇಂತಹ ಮಹಿಳೆಯರಿಗೆ ದುಡ್ಡು ಹೋಗ್ಬಿಟ್ಟಿದೆ. ಸೊ ಹೀಗಾಗಿ ಸರ್ಕಾರದ ಖಜಾನೆಗೆ ಹೊಡೆತ ಬಿದ್ದು ಬಿಟ್ಟಿದೆ. ಅದಕ್ಕಾಗಿ ಹೆಚ್ಚುವರಿ ವೆರಿಫಿಕೇಶನ್ ಮಾಡಿ ಎಷ್ಟು ಮಹಿಳೆಯರು ಸಿಗ್ತಾರೋ ಅಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಹತ್ತತ್ರ 4 ಲಕ್ಷದ ತನಕ ಸಿಗುವಂತಹ ಸಾಧ್ಯತೆ ಇದೆ ಅಂತೆ. ಸೊ ಈಗಾಗಲೇ 3 ವರ್ಷದ ಕಾಲ ಮೃತಪಟ್ಟವರ ಹೆಸರಿನಲ್ಲಿ ಹಾಗೆ ದುಡ್ಡು ಹೋಗ್ತಾನೆ ಬಂದಿದೆ. ಈಗ ಅದಕ್ಕೆ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ತಿಳಿಸಿದ್ದಾರೆ. ಸೊ ಜೊತೆಗೆ ಇದಕ್ಕೆ ಇನ್ನೊಂದು ಮೂಲ ಕಾರಣ ಏನಪ್ಪಾ ಅಂದ್ರೆ, ಒಂದೊಂದು ಮನೆಯಲ್ಲಿ ಬರೀ ಒಂದು ರೇಷನ್ ಕಾರ್ಡ್ ಅಂತ ಸರ್ಕಾರ ಹೇಳ್ಬಿಟ್ಟಿದೆ. ಆ ಒಂದು ರೇಷನ್ ಕಾರ್ಡ್ ನಲ್ಲಿ ನೀವು 8 ಜನ ಇರ್ರಿ ಅಥವಾ 10 ಜನ ಇರ್ರಿ, ನೀವು ಅಣ್ಣ ತಮ್ಮಂದಿರೇ ಇರ್ರಿ ಅಥವಾ ನೀವು ಬೇರೆ ಬೇರೆ ಸಂಸಾರ ಒಂದೇ ಮನೆಯಲ್ಲಿ ಮಾಡ್ತಾ ಇದ್ರೆ ನೀವು ಒಂದೇ ರೇಷನ್ ಕಾರ್ಡ್ ನಲ್ಲಿ ಒಂದು ಸೇರಿಸ್ಬೇಕಾಗತ್ತೆ. ಇಲ್ಲ ನಾವು ಬೇರೆ ಬೇರೆ ಮನೆ ಮಾಡಿದೀವಿ, ನಾವು ಸಪರೇಟ್ ಆಗಿದೀವಿ, ಅವರೇ ಬೇರೆ ಕಡೆ ಇದ್ದಾರೆ ಅಂತ ಅಂದ್ರೆ ಅದಕ್ಕೂ ಓಕೆ. ಆದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು 2 ಅಥವಾ 3 ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ಇದು ಕೂಡ ಸರ್ಕಾರಕ್ಕೆ ನಷ್ಟನೇ. ಯಾಕಂದ್ರೆ 2,000 ಹೋಗುವಂತಹ ಜಾಗದಲ್ಲಿ 6,000 ಅಥವಾ 4,000 ಹೋಗ್ತಾ ಇದೆ. ಸೊ ಹೀಗಾದ್ರೆ ಮೇಲಿರ್ತಕ್ಕಂತಹ 4,000 ಅಥವಾ 2,000 ಸರ್ಕಾರಕ್ಕೆ ನಷ್ಟ ಅಲ್ವಾ? ಸೊ ಬರೀ ಒಂದ್ ಕಂತಿಂದ ನಾ ಮಾತನಾಡಿದೆ. 10 ಕಂತಿನ ಬಗ್ಗೆ ವಿಚಾರ ಮಾಡಿದ್ರೆ 20,000 ರಿಂದ 30,000 ಲಾಸು. ಈಗ 30 ಕಂತುಗಳು ಜಮಾ ಆಗಿದ್ದಾವೆ. ಸುಮಾರು 1,20,000 ತನಕ 3 ರೇಷನ್ ಕಾರ್ಡ್ ಹೊಂದಿದಂತಹ ಕುಟುಂಬದಲ್ಲಿ ಲಾಸ್ ಆಗಿರತ್ತ. ಬರೀ ಒಂದು ಕುಟುಂಬಕ್ಕೆ ಅಷ್ಟೊಂದು ಲಕ್ಷ ಅಂದ್ರೆ ಇನ್ನು ಸಾವಿರಾರು ಕುಟುಂಬ, ಲಕ್ಷಾಂತರ ಕುಟುಂಬಗಳಿದಾವೆ. ಎಷ್ಟೊಂದು ಲಾಸ್ ಸರ್ಕಾರಕ್ಕೆ ಆಗಿರಬಾರದು, ವಿಚಾರ ಮಾಡಿ. ಸೊ ಹೀಗಾದ ಕಾರಣಕ್ಕಾಗಿ ಸರ್ಕಾರ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡು ಯಾರಿಗೆ ದುಡ್ಡನ್ನ ಕೊಡಬೇಕು, ಯಾರಿಗೆ ದುಡ್ಡನ್ನ ಕೊಡಬಾರದು ಅಂತ ತಿಳ್ಕೊಳ್ಳಿಕ್ಕೆ, ಅದರಲ್ಲಿ ಯಾರು ಎಲಿಜಿಬಿಲಿಟಿ ಹೊಂದಿರ್ತಾರೋ, ಯಾರು ಎಲಿಜಿಬಿಲಿಟಿ ಹೊಂದಿಲ್ಲೋ ಅದ್ರ ಬಗ್ಗೆ ವೆರಿಫಿಕೇಶನ್ ಮಾಡ್ಲಿಕ್ಕೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಂತ ತಿಳಿಸಿದ್ದಾರೆ. ಸೊ ಹಾಗಾದ್ರೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕು ಅದೆಲ್ಲವೂ ಕೂಡ ನೋಡ್ತಾ ಹೋಗೋದಾದ್ರೆ, ಮುಖ್ಯವಾಗಿ ನೀವು ವಿಶೇಷವಾಗಿ ಆಧಾರ್ ಕಾರ್ಡು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. ಇದು ಬಹಳ ಇಂಪಾರ್ಟೆಂಟು. ಜೊತೆಗೆ NPCI ಮ್ಯಾಪಿಂಗ್ ಸಕ್ರಿಯವಾಗಿರಬೇಕಂತೆ. ಸೊ DBT ಅಂದ್ರೆ ಡೆಬಿಟ್ ಒಂದು ಸಕ್ರಿಯವಾಗಿರಬೇಕು ಅಂತ ತಿಳಿಸಿದ್ದಾರೆ. ಜೊತೆಗೆ ಬ್ಯಾಂಕ್ ಖಾತೆ ಸಕ್ರಿಯ ಅಂದ್ರೆ ಚಾಲ್ತಿಯಲ್ಲಿ ಇರಬೇಕು. ಬರೀ ನೀವು ಅಕೌಂಟ್ ಓಪನ್ ಮಾಡಿಬಿಟ್ರೆ ಅಷ್ಟೇ ಅಲ್ಲ, ಆ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರಬೇಕು. ಅಕೌಂಟ್ ಆಕ್ಟಿವ್ ಇಟ್ಕೊಳ್ಬೇಕು. ಅದು ಡಿಆಕ್ಟಿವ್ ಆದ್ರೆ ದುಡ್ಡನ್ನ ಹಾಕ್ಲಿಕ್ಕೆ ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಹೋಗೋದಿಲ್ಲ, ಡೈರೆಕ್ಟ್ ಆಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ. ಸೊ ಅದಕ್ಕಾಗಿ ನಿಮ್ಮ ಅಕೌಂಟ್ ಆಕ್ಟಿವ್ ಇರಬೇಕು. ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ವಿವರಗಳನ್ನ ಹೊಂದಿರಬೇಕಾಗತ್ತೆ ನಿಮ್ಮ ಮನೆಯ ಕುಟುಂಬಸ್ಥರದ್ದು. ಸೊ ಇದರ ಜೊತೆಗೇನೆ
ಮೊಬೈಲ್ ಸಂಖ್ಯೆ ಆಧಾರ್ಗೆ ಲಿಂಕ್ ಆಗಿರಬೇಕು ಅಂದ ಇದಂತೂ ನಿಮಗೆ ಗೊತ್ತಿದೆ. ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಖಂಡಿತವಾಗ್ಲೂ ಇದ್ರ ಲಿಂಕ್ ಆಗಿರಬೇಕು. ಆಗ ಮಾತ್ರ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಳಿಕ್ ಸಾಧ್ಯ. ಮೊಬೈಲ್ ಸಂಖ್ಯೆ ಆಧಾರ್ಗೆ ಲಿಂಕ್ ಆಗಿರಬೇಕು. ಬ್ಯಾಂಕ್ ಖಾತೆ ವಿವರಗಳಲ್ಲಿ ಯಾವುದೇ ದೋಷ ಇರಬಾರದು. ಸೊ ಇದು ಕೂಡ ಅತಿ ಅವಶ್ಯಕ ಆಗಿದೆ. ಸೊ ಹಾಗಾದ್ರೆ ಇವುಗಳನ್ನ ತೆಗೆದುಕೊಳ್ಳಬಹುದು ಮತ್ತು ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ವೋಟರ್ ID ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಸೊ ಇದ್ರೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದೀರಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸರ್ಕಾರಿ ನೌಕರಸ್ಥರಿದ್ದೀರಿ, ಎಷ್ಟು ಜನ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರಿ, ಎಷ್ಟು ಜನ ಬೇರೆ ಕಡೆ ಅಂದ್ರೆ ಕಾರ್ಮಿಕರಾಗಿ ಕೂಲಿ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರಿ, ನಿಮ್ದು ಹೊಲ ಎಷ್ಟಿದೆ, ಮನೆ ಎಷ್ಟು ದೊಡ್ಡದಿದೆ, ಸಿಟಿಯಲ್ಲಿದೆಯಾ ಅಥವಾ ಗ್ರಾಮೀಣ ಭಾಗದಲ್ಲಿದೆಯಾ, ಸೊ ಯಾವ ಏರಿಯಾದಲ್ಲಿದೆ, ಸಂಪೂರ್ಣ ಡೀಟೇಲ್ಸ್ ಅನ್ನ ತಿಳ್ಕೊಳ್ತಾರೆ. ಜೊತೆಗೆ ವೈಟ್ ಬೋರ್ಡ್ ಕಾರ್ ಇದೆಯಾ, ಯೆಲ್ಲೋ ಬೋರ್ಡ್ ಕಾರ್ ಇದೆಯಾ, ಟ್ಯಾಕ್ಸ್ ಪೇರ್ ಮಾಡ್ತೀರಾ, GST ಫೇರ್ ಮಾಡ್ತೀರಾ, ಇದ್ರೆಲ್ಲದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಸರ್ಕಾರ ಅಪ್ಲಿಕೇಶನ್ ಹಾಕಿ ಕೊಡುತ್ತೆ. ಹಾಗೆ ಸುಮ್ನೆ ಈ ಸಾರಿ ನಿಮ್ಗೆ ಅಪ್ಲಿಕೇಶನ್ ಹಾಕೋದಿಲ್ಲ. ಯಾಕಂದ್ರೆ ಎಲೆಕ್ಷನ್ ಸಮೀಪ ಬಂದ ಹಾಗೆ ಸಾಕಷ್ಟು ದುಡ್ಡನ್ನ ನಿಮ್ಗೆ ಜಮಾ ಮಾಡ್ತಿರುತ್ತೆ ಸರ್ಕಾರ. ಪೆಂಡಿಂಗ್ ಉಳಿದಿರ್ತಕ್ಕಂತಹ ದುಡ್ಡು ಆಗಿರ್ಲಿ ಅಥವಾ ಬರ್ಬೇಕಾಗಿರ್ತಕ್ಕಂತಹ ಕಂತುಗಳನ್ನ ಪೆಂಡಿಂಗ್ ಉಳಿಸದೆ ನಿಮ್ಮ ಅಕೌಂಟ್ ಗಳಿಗೆ ಜಮಾ ಮಾಡುತ್ತೆ. ಯಾಕಂದ್ರೆ ಎಲೆಕ್ಷನ್ ಸಮೀಪ ಬಂದ ಹಾಗೆ ಯಾವ ಕಂತುಗಳನ್ನು ಕೂಡ ಸರ್ಕಾರ ನಿಲ್ಲಿಸ್ಲಿಕ್ಕೆ ನೋಡೋದಿಲ್ಲ ಅಥವಾ ಪೆಂಡಿಂಗ್ ಉಳಿಸೋಕ್ ನೋಡೋದಿಲ್ಲ. ಆದಷ್ಟು ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇನ್ನೇನೆ 2 ವರ್ಷ, ಅದರಲ್ಲಿ 1 ವರ್ಷ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ಇನ್ನು 1 ವರ್ಷ ಸ್ಪೀಡ್ ಆಗಿ ಅಮೌಂಟ್ ಹಾಕ್ಲೇಬೇಕಲ್ವಾ. 2 ವರ್ಷ ಅಂದ್ರೆ ನಾವು 2 ವರ್ಷ ಅಂತ ಲೆಕ್ಕ ಅಲ್ಲ. 1 ವರ್ಷ ಹೋಯ್ತಂದ್ರೆ ಇನ್ನು 1 ವರ್ಷ ಸಂಪೂರ್ಣ ಡೀಟೇಲ್ಸ್, ಸಂಪೂರ್ಣ ಕಂತುಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಸೊ ಅದಕ್ಕಾಗಿ ನೀವು ಎಲಿಜಿಬಿಲಿಟಿ ಉಳಿಸ್ಕೊಳ್ಳೋದು ಅತಿ ಅವಶ್ಯಕ. ದುಡ್ಡು ಬೇಕಂದ್ರೆ ನೀವು ಅರ್ಹತೆ ಉಳಿಸ್ಕೊಳ್ಬೇಕು, ಅಪ್ಲಿಕೇಶನ್ ಸರಿಯಾಗಿ ಹಾಕ್ಬೇಕು. ಸೊ ಗ್ರಾಮವನ್ನು, ಕರ್ನಾಟಕವನ್ನು, ಜಿಲ್ಲಾವನ್ನು, ಅದೇ ರೀತಿಯಾಗಿ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬಹುದಂತೆ. ಸೊ ಹೊಸದಾಗಿ ನೀವು ಅಪ್ಲಿಕೇಶನ್ ಹಾಕಿ ಈ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ಪಡ್ಕೊಳ್ಬೇಕಂತ ಇಲ್ಲಿ ತಿಳಿಸಲಾಗಿದೆ. ಸೊ ಹಾಗಾದ್ರೆ ನೀವು ಹೊಸದಾಗಿ ಅಪ್ಲಿಕೇಶನ್ ಮಾಡ್ಲಿಕ್ಕೆ ಇನ್ನು ಡೇಟ್ ಅನೌನ್ಸ್ ಮಾಡಿಲ್ಲ, ನೀವು ವೇಟ್ ಮಾಡ್ಬೇಕಾಗತ್ತೆ. ಅಪ್ಲಿಕೇಶನ್ ಅಂತೂ ಖಂಡಿತವಾಗ್ಲೂ ಹಾಕೋಬೇಕು. ನೀವು ಫೇಕ್ ನ್ಯೂಸ್ ಸುಳ್ಳು ಹೇಳ್ತಾ ಇದ್ರಿ ಈ ರೀತಿ ಅಂದ್ರು ಅನ್ಬಹುದು. ಸೊ ನನಗೇನ್ ಅಡ್ಡಿ ಇಲ್ಲ, ನಾನು ಇರ್ತಕ್ಕಂತಹ ಇನ್ಫಾರ್ಮೇಶನ್ ಅಂತೂ ಮಾತ್ರ ನಾನು ತಿಳಿಸೋದು. ಯಾಕಂದ್ರೆ DK ಶಿವಕುಮಾರ್ ಅವರು ಖುದ್ದಾಗಿ ಹೇಳಿರ್ತಕ್ಕಂತಹ ಅಪ್ಡೇಟ್ ಇದು. ಸೊ ಅದ್ರ ಬಗ್ಗೆನೂ ಕೂಡ ನಾವು ಹಿಂದಿನ ವಿಡಿಯೋಸ್ಗಳಲ್ಲಿ ಕ್ಲಿಪ್ ಸಮೇತ ತೋರಿಸಿದೀನಿ. ಸೊ DK ಶಿವಕುಮಾರ್ ಅವರೇ ಖುದ್ದಾಗಿ ಗೃಹಲಕ್ಷ್ಮಿ ಯೋಜನೆಗೆ, ಗೃಹ ಜ್ಯೋತಿ ಯೋಜನೆಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ತಿಳಿಸಿದ್ದಾರೆ. ಹಾಗಾಗಿ ಅದನ್ನ ನಿಮ್ಗೆ ಬೇರೆ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ, ಕ್ಲಿಪ್ ಸಮೇತವಾಗಿ. ನೀವು ನಂಬ್ತೀರಂತ ಅನ್ಕೊಂಡಿದ್ದೀನಿ. ಸೊ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಗಮನಿಸಿರಬಹುದು, ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಅಪ್ಲಿಕೇಶನ್ ಅಂತೂ ಹಾಕ್ಲೇಬೇಕಂತ. ಸೊ ಕಡ್ಡಾಯವಾಗಿ ಹಾಕ್ಬೇಕು, ಅಲ್ಲಿವರೆಗೂ ಕೂಡ ನಿಮ್ಗೆ ದುಡ್ಡು ಬರೋದಿಲ್ಲ. ಸೊ ಈಗ ದುಡ್ಡು ಬಿಡುಗಡೆ ಆದ ತಕ್ಷಣವೇ 31ನೇ ಕಂತಿನ ಹಣ ಈ 12 ಜಿಲ್ಲೆಗಳಿಗೆ ಬರಲಿದೆ. ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ದುಡ್ಡು ಬರಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿದೆ. ಆ ದುಡ್ಡು ಬರುತ್ತೆ, ಆದ್ರೆ ನಿಮ್ಮ ಅಕೌಂಟ್ ಗಳಿಗೆ ಬರಬೇಕು ಅಂದ್ರೆ ನೀವು ಎಲಿಜಿಬಿಲಿಟಿ ಉಳಿಸ್ಕೊಳ್ಬೇಕು, ಸರಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು. ಸೊ ಇದಕ್ಕೆ ಏನಾದ್ರೂ ಸಂಬಂಧಪಟ್ಟಂತೆ ಮಾಹಿತಿ ಬೇಕಾಗಿದ್ರು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಪ್ರತಿಯೊಬ್ರು ಕೂಡ ಈ ಮಾಹಿತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ. ಹೊಸದಾಗಿ ಅಪ್ಲಿಕೇಶನ್ ಮಾಡುವಂತಹ ಅವಕಾಶ ಸಿಕ್ಕಿದೆ, ಸರಿಯಾಗಿ ಅಪ್ಲಿಕೇಶನ್ ಹಾಕಿ. ನಿಮಗೆ ಎಲ್ಲ ಕಂತುಗಳು ಕೂಡ ಕ್ಲಿಯರ್ ಆಗಿ ಸರ್ಕಾರ ಕೊಡುತ್ತೆ. ಲಕ್ಷಾಂತರ ಫಲಾನುಭವಿಗಳನ್ನ ತೆಗೆದಾಕಿದೆ. ಅಲ್ಲಿ ನೀವು ಎಲಿಜಿಬಲ್ ಇದೀರಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕಿ.